ಆಮೇಲೆ ನಾವು ಶೂಟಿಂಗ್ ಕೊಡ್ಬೇಕಂತಂದ್ರೆ ಆ ಸ್ಟೋರಿ ನೋಡಿ ಇದನ್ನ ಏನೈತಿ ನೋಡ್ಕೊಂಡು ಕೊಡ್ಬೇಕಂತ ವಿಚಾರ ಮಾಡಿ ಮಾಡಿ ಅಂದ್ರೆ ಎಷ್ಟೋ ಬಂದಿದ್ದು ಇನ್ನೇ ಆಮೇಲೆ ಎಷ್ಟೋ ಶೂಟಿಂಗ್ ಬಂದಿದ್ದು ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಬೇಡ ಅಂತೇಳಿ. ಅಂದ್ರೆ ಇಲ್ಲಿ ಬಂದವ್ರು ಹೆಚ್ಚು ಹಾಳು ಮಾಡಿ ಹೋಗೋದ ಭಾಳ ಆಗುತ್ತೆ. ಹಾಳು ಮಾಡಿ ಹೋಗೋದು ಭಾಳ ಆಕತ್ರಿ. ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಕೊಡಲಿ ನಮ್ಗೆ ಇದ್ದಿದ್ದನ್ನು ಹಾಳು ಮಾಡೋಕ್ಕಾರ ಇದ್ದಿದ್ದನ್ನು ಹಾಳು ಮಾಡಿ ಹೋಗ್ತಾರೆ. ರೆಪ್ಯುಟೇಷನ್ನು ಒಂಥರ ಇದು ಉಳಿಯಂಗಿಲ್ಲ. ಚಲೋದಕ್ಕೆ ಇದು ಆಗ್ಬೇಕಲ್ಲ. ಹೌದು ಸರ್. ಅವ್ರು ತಮಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡ್ರೆ ಅಲ್ಲ. ದುಡ್ಡಿನ ಸಂಬಂಧ ಮಾಡ್ತಾರೆ ನಾವು. ನಮಗೆ ದುಡ್ಡು ನೋಡೋಕ್ಕಿಂತ ನಮ್ಮ ರೆಪ್ಯುಟೇಷನ್ ನೋಡ್ಕೋಬೇಕಲ್ಲ. ಸರ್ ಇದು ವಾಡೆ ಎಷ್ಟು ವರ್ಷ ಹಿಂದೆ ಕಟ್ಟಿದ್ರಿ ಸರ್? ಮತ್ತು ಇತಿಹಾಸ ಏನು ಸರ್? ಇದು ಯಾರು ಕಟ್ಟಿದ್ರಿ? ಇದು ವಾಡೆ 100 ವರ್ಷ ಮ್ಯಾಗ ಆಗಿದೆ. ಹಾಂ ರೀ. ಗಿರಿಯಪ್ಪ ನಾಡಗೌಡ ಹಾಂ ರೀ. ಮೂಲ ಈ ವಾಡೆದ ಮೂಲ ಗಿರಿಯಪ್ಪ ನಾಡಗೌಡ್ರ ಅಂತೇಳಿ. ಅವ್ರ ಫ್ಯಾಮಿಲಿ ಇತ್ತು. ಹೊತ್ನ್ಯಾಗ ಅವ್ರಿಗೇನೋ ದಿನ ಮುಂಜಾನೆ ಎದ್ದು ಬರ್ಬೇಕಾದ್ರೆ ಒಂದಿಷ್ಟು ಬಂಗಾರ ಚಿನಿ ಬೀಳ್ತಿತ್ತಂತ ಏನೋ ಅವ್ರ ಕಾಲಾಗ. ಹಿಂಗೆ ಒಂದು 15 ದಿನದ ಗಟ್ಟಲೆ ಹಿಂಗೆ ಹಾಕೋತ ಹೋಗೈತಿ. ಹೋದ್ರೆ ಅವ್ರ ಹುಡುಗಿ ಏನಂತ, ಇಲ್ಲ ನನಗೆ ಹಿಂಗೆ ಆಗಕತ್ತೈತಿ ಅಂತಂದು ಆಕೆ ಲಕ್ಷ್ಮೀ ಚಂಚಲ ನಮಗೆ ಬೇಡ ಅಂತ ಹೇಳಿದ್ರಂತ. ಅಂತೇಳಿ ಅವ್ರಿಗೆ ದಿನ ಕನಸ್ದಾಗ ಆಕೆ ಬಂದು ಲಕ್ಷ್ಮಿ ಏನಂತಿಲ್ಲಂತ, ನಾ ಬರ್ತೀನಂತೀನಿ, ನೀ ಕರ್ಕೊಳಕ್ಕೆ ತಯಾರಿಲ್ಲ, ನೀ ಬರ್ತೀನಂತೀನಿ ಕರ್ಕೊಳಕ್ಕೆ ತಯಾರಿಲ್ಲ ಅಂತಿದ್ಲಂತ. ನಾನು ಅದಕ್ಕೆ ಅವ್ರ ಹೋಗಿ ಹಿಂಗೆ ಅನ್ನಕತ್ತಾಳ, ನಾನು ಹಂಗಾರ ನಾಳೆ ಕೇಳು, ನೀನು ಇರುದಾತದ ಶಾಶ್ವತವಾಗಿ ಸೂರ್ಯಚಂದ್ರ ಇರೋ ಮಟ್ಟ ಇರುವಂಗಿದ್ರೆ ನೀ ನಮ್ಮನಿಗೆ ಬಾ ಅಂತ ಹೇಳು, ಮತ್ತು ಎಲ್ಲಿ ಇರ್ತೀವಿ ಎಲ್ಲಿ ಬರ್ತೀವಿ ಅನ್ನೋದು ನನಗೆ ತಿಳಿಸು ಅಂತಂದ್ರಂತ. ನಾನು ಅವಾಗ ಅವರು ಗ್ರ್ಯಾಪ್ ಕೊಟ್ಟು ಮುತ್ಯಾರು ಕೇಳಿದ್ರಂತ. ಅವ್ರಿಗೆ ಲಕ್ಷ್ಮಿಗೇನು ಕನಸ್ನ್ಯಾಗ ಕೇಳಿದ್ರಂತ. ಕೇಳೋಣಾಕಿಗೆ ಇಲ್ಲಂತ, ಹಿಂಗೆ ನಾನು ಇರ್ತೀನಿ, ನಾವು ವಚನ ಕೊಡ್ತೀನಿ, ಆದ್ರೆ ನಾನು ಹಗ್ರಿ ಬೊಮ್ಮನಹಳ್ಳಿ ಅಲ್ಲೇ ಒಂದು ಹಳಿ ದಂಡಿ ಮ್ಯಾಗ ಒಂದು ಗಿಡ ಐತಿ, ಬನ್ನಿ ಗಿಡ, ಅದ್ರ ಕೆಳಗದೀನಿ, ನನಗೆ ಬಂದು ನೈವೇದ್ಯ ಆಮೇಲೆ ಕರಿ ಸೀರೆ ಉಡಿಸಿ ನನಗೆ ಕರ್ಕೊಂಡು ಹೋಗು ಅಂತಂದ್ರಂತ. ಆಯಿತು ಅಂತೇಳಿ ಇವರೆಲ್ಲ ತೊಗೊಂಡು ಹೋಗ್ಯಾರ. ಹೋಗಿ ಅಲ್ಲೆಲ್ಲ ತೊಗೊಂಡು ಪೂಜೆ ಮಾಡಿ ಎಲ್ಲ ಮಾಡಿ ಅಕ್ಕಿ 3 ಹಂಡೆ ಎದ್ದು ಅಂತ, ದೊಡ್ಡ ಹಂಡೆ 3 ಹಂಡೆ ಎದ್ದು ಅಂತ ಹೇಳೋಣ. ಆಮೇಲೆ ಅವ್ನು ತೊಗೊಂಡು ಇವ್ರ ಬಂಡಿ ಒಳಗೆ ಹೇರ್ಬೇಕಂದ್ರೆ ಅವಾಗೇನು ಗಾಡಿ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಬಂಡಿಗಳಲ್ಲ. ಬಂಡಿ ಒಳಗೆ ಹೇರ್ಬೇಕಾದ್ರೆ ಅವ್ರ ಜನರು ಏನೋ ನಮ್ಮ ಊರಿಗೆ ತೊಗೊಂಡು ಹೋಗ್ತಾರಂತ ಬಂದಂತ. ಅವಾಗ ಮಳೆ ಇದ್ದಿದ್ದಿಲ್ಲ, ಏನು ಗಾಳಿ ಏನೂ ಇದು ಮಾಡ ಗಿಡ ಏನೂ ಇದ್ದಿದ್ದಿಲ್ಲಂತ. ಒಬ್ಬೊಬ್ಬ ಮಕ್ಕಳೇನ ಮಳೆ ಬಂದು ಹೊಳಿ ಫುಲ್ ಆಗಿಬಿಡ್ತಂತ. ಆ ಕಡೆ ಜನ ಆ ಕಡೆ ಆದ್ರಂತ, ಈ ಕಡೆ ಜನ ಈ ಕಡೆ ಆದ್ರಂತ. ಆದಮೇಲೆ ಇವ್ರು ತೊಗೊಂಬಂದು 3 ಹಂಡೆ ಇಟ್ಟಿದ್ರಂತ ಕೆರೂರಾಗ. ಇವ್ರ ಮೂಲ ಕೆರೂರು, ಇವ್ರು ನಾಡಗೌಡ್ರದ್ದು ಮೂಲ ಕೆರೂರು ಅಂತ. ಅಲ್ಲಿ ಇಟ್ಟಿದ್ರಂತ. ಹಿಂಗೆ ಒಮ್ಮೆ ಆದಿಲ್ ಶಾಹಿ ದಂಡೆತ್ತಿ ಇದಕ್ಕೆ ಯುದ್ಧ ಮಾಡಕ್ಕೆ ಹೋಗಿದ್ನಂತೆ. ದಂಡೆತ್ತಿ ಯುದ್ಧ ಮಾಡಕ್ಕೆ ಹೋದಾಗ ಅವಾಗ ಆದಿಲ್ ಶಾಹಿ ಇಲ್ಲಿ ಬಂದಂತ. ಅವಾಗೆಲ್ಲ ಈ ಕಣ್ಣೂರು ಹೊಳಿ, ಆಮ್ಯಾಗ ಇದು ಘಟಪ್ರಭಾ ಮಲಪ್ರಭಾ ಕೃಷ್ಣಾ ನದಿ ಕಟ್ತಿತ್ತಲ್ಲ, ಇವೆಲ್ಲ ಹೊಳಿಗಳು ಕಟ್ಟಿದ ಹೊತ್ನ್ಯಾಗ ಬಂದ್ರಂತ. ಬರೋಣ ಇಲ್ಲಿ ಯಾರು ನಮ್ಮ ಸೈನ್ಯ ಹಿಡಿಯೋರದಾರ, ನಮ್ಗೆ ಯಾರನ್ನ ಹಾಕ್ತಾರ ಅಂತ ಕೇಳಿದ್ರಂತ. ಕೇಳೋಣ, ಇಲ್ಲ ಇಲ್ಲೊಬ್ಬರು ಗೌಡ್ರದಾರ, ನಾಡಗೌಡ್ರು ಅಂತದಾರ, ಅವರು ನಿಮಗೆ ಹಿಡಿತಾರ ಅಂತ ನಾವು ಬಂದು ಭೇಟಿ ಅಂದಂತ. ಅವಾಗ ಅವರು ಏನೈತಿ ಗಿರಿಯಪ್ಪಗೌಡ ಮುತ್ಯಾರು ಇದನ್ನು ಅವ್ರು ಗಿರಿಯಪ್ಪಗೌಡ ಮುತ್ಯಾರಿಗೆ ರಂಗನಗೌಡ ಮುತ್ಯಾರು, ರಂಗನಗೌಡ್ರ ಮಕ್ಕಳು ರಾಮಚಂದ್ರ ಗೌಡ್ರು. ರಂಗನಗೌಡ ಮುತ್ಯಾರು ಏನು ಮಾಡಿದ್ರಂತ, ಅವನ್ನೆಲ್ಲ ಸೈನ್ಯಕ್ಕೆ ಅದು ಹಂಡೆ ಏನು ಸಿಕ್ಕಿತ್ತಲ್ಲ ಅದನ್ನು ಮಾರಿ ಅವ್ರನ್ನ ಹಿಡಿದ್ರಂತ. ಒಂದು 6 ತಿಂಗಳ ಗಟ್ಟಲೆ. ಅವಾಗೇನು ಹೊಳಿ 6 ತಿಂಗಳ ಗಟ್ಲೆನೂ ಇರ್ತಿದ್ವಲ್ಲ, ಕಟ್ತಿದ್ವು. ಅವಾಗ ಹಿಡಿದ್ರಂತ. ಅದಕ್ಕೆ ಅವರು 32 ಹಳ್ಳಿ ಇನಾಮು, 9 ಹಳ್ಳಿ ಇದನ್ನು ಏನು ನಾಡಗೌಡ್ಕಿದು ಇದನ್ನು ಕೊಟ್ರಂತ. 9 ಹಳ್ಳಿ ಒಂದು, 32 ಹಳ್ಳಿ ಒಂದು ಕೊಟ್ರಂತ. ಕೊಟ್ಟು ಇದನ್ನು ಮಾಡಿದ್ರಂತ. ಹಾಂ, ಮಾಡ್ತಿದ್ರು. ಆಳ್ವಿಕೆ ಅಂದ್ರೆ ಏನು, ಎಲ್ಲ ಗಿರಾಡಿ ಎಲ್ಲ ಇಲ್ಲೇ ಜನರು ಎಲ್ಲ ಉಳ್ಕೋತಿದ್ರು. ನಮ್ಮದು ಕೆರೂರು ಮಟ್ಟ ನಮ್ಮದು ಭೂಮಿ. ರೆಡ್ಡಾರ್ ತಿಮ್ಮಾಪುರ ಇತ್ತಾಗೆಲ್ಲ ಕೆರೂರು ಮಠ ನಮ್ಮ ಭೂಮಿ. ಇತ್ತಾಗ ಜಲಗೇರಿ ಮಠ, ಇತ್ತಾಗ ಹೂಲಿಗೇರಿ ಯರಗೊಪ್ಪ ಅಲ್ಲಿ ಮಠ ಜಮೀನು. ಇತ್ತಾಗ ಕಗಲುಂಬ ಅವೆಲ್ಲ ನಮ್ಮವ. ಅವಾಗ ಅವೆಲ್ಲ ರೈತರು ಉಣ್ತಿದ್ರು. ಉಂಡು ಆಮ್ಯಾಗ ಏನೈತಿ ಬಿರಾಡ ಅವೆಲ್ಲ ಇವ್ರಿಗೆ ತಂದು ಕೊಡ್ತಿದ್ರಂತ. ಹಿಂಗೆ ಎಲ್ಲ ಇತ್ತಿದ್ದು ಇತಿಹಾಸ ಹಿಂದಿಂದ ನಮಗೂ ಗೊತ್ತಿದ್ದಿದ್ದಿಲ್ಲ. ಹಂಗೆ
ಈ ಮನೆ ಸಾಕು ಮಗನ ಹೆಂಡತಿ ಹೇಳ್ತಿದ್ಲು ನಮಗೆ. ನಾ ಬಂದೀನಿ 92 ನಮಗೆ ಅವೆಲ್ಲ ಇತಿಹಾಸ ಗೊತ್ತಿಲ್ಲ. ಆಮ್ಯಾಗ ರಂಗನಗೌಡ ಮುತ್ಯಾರ ಹೊಟ್ಟಿಲೆ ರಾಮಚಂದ್ರಗೌಡ ಮುತ್ಯ, ಕೃಷ್ಣಗೌಡ ಮುತ್ಯ, ಅಪ್ಪ ಸಾಬ್ ಮುತ್ಯ, ಎಂಕನಗೌಡ ಮುತ್ಯ 4 ಮಂದಿ. ಒಬ್ಬರು ಇಲ್ಲೇ ಕೆರ್ಕಲ್ಮೆಟ್ಟಾಗ ಇರ್ತಾರೆ, ಇಬ್ಬರು ಇಲ್ಲೇ ಕೆರ್ಕಲ್ಮೆಟ್ಟಾಗ ಉಳಿದ್ರು, ಒಬ್ಬರು ಜಲಗೇರಿಗೆ ಹೋದರು, ಒಬ್ಬರು ಯರಗೊಪ್ಪಕ್ಕೆ ಹೋದರು. 4 ಮಂದಿ ಏನು ರಂಗನಗೌಡ ಮುತ್ಯಾರ ಹೊಟ್ಟಿಲಿ 4 ಮಂದಿ ಮಕ್ಕಳು, ಗಂಡು ಮಕ್ಕಳು. ಅವು ಈ ಅದ್ರಾಗ ರಂಗನಗೌಡ ಮುತ್ಯಾರ ಹೊಟ್ಟಿಲೇನ ರಾಮಚಂದ್ರಗೌಡ್ರು ಅದಾರಲ್ಲ, ರಾಮಚಂದ್ರಗೌಡ್ರ ಹೊಟ್ಟಿಲೆ ಪಾಂಡುರಂಗ ನಾಡಗೌಡ್ರ. ರಾಮಚಂದ್ರಗೌಡ ನಾಡಗೌಡ್ರ ಹೆಂಡತಿ ಗಂಗಾಬಾಯಿ ಅಮ್ಮ, ಅವ್ರದ್ದು ಕುಂದ್ರಿಗೆ, ಮೂಲತಃ ಕುಂದ್ರಿಗೆ ಅವ್ರದ್ದು. ರಾಮಚಂದ್ರಗೌಡ ಮುತ್ಯಾರ ಹೆಂಡತಿ ಅದಾರಲ್ಲ ಗಂಗಾಬಾಯಿ ಅಮ್ಮ, ಅವರ ಈ ಮನೆಗೇನ ಆಧಾರ ಸ್ತಂಭ ಅವರು. ಗಂಗಾಬಾಯಿ ಅಮ್ಮರು ಮತ್ತು ರಾಮಚಂದ್ರ ಮುತ್ಯಾರು ಕಾಲದಾಗ ಇದು ಏನೈತಿ ವಾಡೆ ಕಟ್ಟ್ಯಾರ. ಮೊದಲೆಲ್ಲ ಸಣ್ಣ ಮನೆಗಳು ಇದ್ವು ಅಂತಿಲ್ಲೇ. ಇದನ್ನು ವಾಡೆ ಕಟ್ಟಿದ್ದ ರಾಮಚಂದ್ರಗೌಡ ಮುತ್ಯಾರು, ಗಂಗಾಬಾಯಿ ಅಮ್ಮಾರು. ಅವ್ರ ಹೊಟ್ಟಿಲೆ ರಾಮಚಂದ್ರಗೌಡ ಮುತ್ಯ ಮತ್ತು ಗಂಗಾಬಾಯಿ ಅಮ್ಮರ ಹೊಟ್ಟಿಲೆ ಪಾಂಡುರಂಗೌಡರು ಮತ್ತು ಕೃಷ್ಣಾಬಾಯಿ ಅಮ್ಮಾರು, ಆಮ್ಯಾಗ ಇಂದ್ರಾಬಾಯಿ ಅಮ್ಮಾರು, ಆಮ್ಯಾಗ ಇದನ್ನು ಅನ್ನಪೂರ್ಣ ಅಮ್ಮಾರು. 3 ಮಂದಿ ಹೆಣ್ಮಕ್ಳು, ಒಬ್ಬರ ಗಂಡು ಮಕ್ಕಳು ರಾಮಚಂದ್ರಗೌಡ್ರಿಗೆ. ಒಬ್ಬರನ್ನ ಜೈನಾಪುರ ಕೊಟ್ರ, ಒಬ್ಬರನ್ನ ಬಿದ್ರಿ ಕೊಟ್ರ, ಒಬ್ಬರನ್ನ ಅಂತೂರಿಗೆ ಕೊಟ್ರ. ಇವ್ರನ್ನ ಇಂದ್ರಾಬಾಯಿ ಅನ್ನೋರನ್ನ ಏನು ಜೈನಾಪುರದ ದೇಸಾಯರ ಮನೆಗೆ, ಬಿದ್ರಿಗೆ ಕೃಷ್ಣಾಬಾಯಿ ಅಮ್ಮರನ್ನ ಕೊಟ್ರ. ಅನ್ನಪೂರ್ಣ ಅನ್ನೋರನ್ನ ಅಂತೂರ ಗೌಡ್ರ ಮನೆತನಕ್ಕೆ ಕೊಟ್ರ. ಅಲ್ಲಿಲ್ಲ ಜೈನಾಪುರಕ್ಕೆ ಐತಿ ದೇಸಾಯರ ಮನೆಗೆ. ಜೈನಾಪುರ ದೇಶಕತ್ತಿ ಏನೈತಲ್ಲ, ನಮ್ಮ ಮುತ್ಯಾರ ನಮ್ಮ ಮಾವಾರ ಜೈನಾಪುರ ದೇಶಕತ್ತಿ ತಂದು ಕೊಟ್ಟವ್ರ ನಮ್ಮ ಮುತ್ಯಾರು ಮತ್ತು ನಮ್ಮ ಮಾವರ ಅವ್ರಿಗೆ, ಜೈನಾಪುರ ದೇಸಾಯರಿಗೆ. ನಮ್ಮದೆಲ್ಲ 12,000 ಎಕರೆ ಜಮೀನು, ಇವೆಲ್ಲ ಟೆನೆನ್ಸಿ ಆ್ಯಕ್ಟ್ದಾಗ ಎಲ್ಲ ಹೋಗ್ಬಿಟ್ಟವು. ಈ ಬರೀ ಅಷ್ಟು ಸ್ವಲ್ಪ ಅವ್ರಿಗೂ ಪಾಂಡುರಂಗೌಡ್ರ ಮಕ್ಕಳು ರಾಮಚಂದ್ರಗೌಡ ಮತ್ತು ಮಹೇಶ್ ಗೌಡ, ಆಮ್ಯಾಗ ವಿಜಯಾಬಾಯಿ, ಶೈಲಜಾಬಾಯಿ, ಹೇಮಾಬಾಯಿ, ಉಮಾಬಾಯಿ 4 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಆಮ್ಯಾಗ ರಾಮಚಂದ್ರಗೌಡರು ತೀರ್ಕೊಂಡ್ರು. ಇದನ್ನು ಪಾಂಡುರಂಗೌಡ್ರ ಹೆಂಡತಿ ಸರೋಜಿನಿಬಾಯಿ, ಅವರು ಜೈನಾಪುರ ದೇಸಾಯರ ಮಗಳು. ಹೊಳ್ಳಿ ಜೈನಾಪುರ ದೇಸಾಯಿಗೆ ತಮ್ಮ ಮಗಳು ಕೊಟ್ರ, ವಿಜಯಾಬಾಯಿ ಅನ್ನೋರನ್ನ. ಆಮ್ಯಾಗ ಕೃಷ್ಣಾಬಾಯಿ ಅಮ್ಮರ ಏನದಾರಲ್ಲ ಬಿದ್ರಿ ಕೊಟ್ರಲ್ಲ, ಅವ್ರ ಮಗ LH ಬಿದ್ರಿ ಅವ್ರು ಅದಾರಲ್ಲ, ಡಾಕ್ಟರ್ LH ಬಿದ್ರಿ, ಚಿಲ್ಡ್ರನ್ ಸ್ಪೆಷಲಿಸ್ಟ್, ಇಡೀ ಬಿಜಾಪುರಕ್ಕೆ ಇದನ್ನು ಫೇಮಸ್ ಅಲ್ರಿ ಅವರು, ಅವ್ರ ಮಗ ಅವರು. ಈ ಪಾಂಡುರಂಗ ನಾಡಗೌಡ್ರ ಮಕ್ಕಳದಾಗ ಒಬ್ಬರನ್ನ ಜೈನಾಪುರಕ್ಕೆ, ಒಬ್ಬರನ್ನ ಅಂತೂರಿಗೆ, ಒಬ್ಬರನ್ನ ರಕ್ಕಸಿಗೆ ದೇಸಾರ ಮನೆಗೆ, ಹೇಮಾಬಾಯಿ ಅನ್ನೋರನ್ನ ರಕ್ಕಸಿಗೆ, ಉಮಾಬಾಯಿ ಅನ್ನೋರನ್ನ ಅಂತೂರಿಗೆ, ಶೈಲಜಾಬಾಯಿ ಅನ್ನೋರನ್ನ ಲೋಗಾವಿ ಅಲ್ಲಿ ಕೊಟ್ರ. ಜೈನಾಪುರಕ್ಕೆ ವಿಜಯಾಬಾಯಿ ಅನ್ನೋರನ್ನ ಕೊಟ್ರ. ಆ ಪಾಂಡುರಂಗೌಡ ಮಕ್ಕಳು ರಾಮಚಂದ್ರ ನಾಡಗೌಡಗೆ 3 ಮಂದಿ ಗಂಡು ಮಕ್ಕಳು. ಒಬ್ಬ ಗಿರೀಶ್ ಇಲ್ಲೇ ಇರ್ತಾನೆ, ಒಬ್ಬ ನಿಶಾಂತ್ ಅನ್ನವ ಲಂಡನ್ದಾಗ ಇರ್ತಾನೆ, ಪ್ರಸನ್ನ ಅನ್ನವ ಇದ್ರಾಗ ಇರ್ತಾನೆ, ಎಲ್ಲಿ ಗದಗದಾಗ ಲೆಕ್ಚರರ್ ಅದಾನ. ಆಮ್ಯಾಗ ಇವ್ರು ಮಹೇಶ್ ನಾಡಗೌಡ್ರು ಒಬ್ಬಳೇ ಮಗಳು, ಸಮೃದ್ಧಿ ನಾಡಗೌಡ ಅಂತೇಳಿ. ಹಾಂ, ಇಷ್ಟಾಗ ವೆಪನ್ ಇಟ್ಟು ಇಲ್ಲಿ ಬೇಕಾದಂಗೆ ಹಿಂಗೆ ಗನ್ ಹಿಂಗೆ ಒಪ್ಪಟ್ಟು ಹಿಂಗೆ ಮಾಡ್ಬೋದು. ಇದೆಲ್ಲ ಮೊದಲು ಹೆಂಗಿತ್ತು ಸರ್ ಊರು ಇಲ್ಲಿಂದನೇ ಸ್ಟಾರ್ಟ್ ರೀ ಇದು. ಹೌದಾ ಸರ್? ವಾಡ್ಯದಿಂದನೇ ಊರು ಸ್ಟಾರ್ಟ್. ಹಾಂ ರೀ, ಫಸ್ಟಿಗೆ ಬರೋದು ಈ ವಾಡೆ ಸರ್? ಫಸ್ಟಿಗೆ ಬರೋದು ಈ ವಾಡೆ. ಕೆರ್ಕಲ್ಮಟ್ಟಿ ವಾಡೆ ಅಂತನ ಹಳ್ಳಿ ಚಾಲು ಸರ್, ಕೆರ್ಕಲ್ಮಟ್ಟಿ ರೀ. ಇವೆಲ್ಲ ಮನೆ ಈಗ ಆಯ್ತು ಸರ್, ಮೊದಲೆಲ್ಲ ಹೊಲನ ಇರ್ತಿರ್ಬೋದು ರೀ? ಇಲ್ಲ, ಇದ್ದು ರೀ ಮೊದಲೆಲ್ಲ ಹಳೆ ಮನೆ ಇದ್ದು. ಇವು ಈಗೀಗ ಕೆಲವೊಂದು ಹೊಸ ಕಟ್ಕೊಂಡ. ನೀವು ಇಲ್ಲಿದ್ದಾಗ ಯಾವ್ದಾರ ಹಿಂಗೆ ಇದು ಯುದ್ಧ ಆಗಿದ್ದ ಐತನ್ ಸರ್ ಸಿಚುವೇಶನ್? ಇಲ್ಲ, ನಾವೆಲ್ರಿ ನಾವು ಬಂದಿದ್ದು 95ದಾಗ ನಾವು ಇಲ್ಲಿ ಜಾಸ್ತಿ ಇಲ್ಲಿ ಬರೋದು ನಾವು ಬಂದ್ವಿ. ನಾವು ಮೊದಲೆಲ್ಲ ಧಾರವಾಡದಾಗ ನಮ್ಮ ಎಜುಕೇಷನ್ ಎಲ್ಲ. ಆದ್ರೆ ಹಂಗೇನು ಆಗಿಲ್ಲ ಸರ್ ನೀವು ಇದ್ದಾಗ ಹಂಗೆ ಲೈವ್ ಆಗಿ ಅವೆಲ್ಲ ಹಳೆ ಕಾಲದಾಗ ಹಾಕಿದ್ದು ರೀ. ನಾವು ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಎಲ್ಲ ಅವಾಗೆಲ್ಲ ಬ್ರಿಟಿಷ್ ಗೌರ್ಮೆಂಟ್ ಸ್ವತಂತ್ರ ಸಿಕ್ತಲ್ಲ, ಸ್ವತಂತ್ರ ಸಿಕ್ಕ ಮೇಲೆ ಯಾರು ಯುದ್ಧ ಮಾಡ್ತಾರೆ? ಇಲ್ಲೇನಿತ್ತು ಸರ್ ಮೊದಲ? ಇಲ್ಲೆಲ್ಲ ಜನರು ಕಾವಲು ಕಾಯ್ತಿದ್ರಿ ಇಲ್ಲೆಲ್ಲ. ಹೌದಾ ಸರ್? ಸೆಕ್ಯೂರಿಟಿ ಸೆಕ್ಯೂರಿಟಿ. ಹಾಂ,
ಇಷ್ಟು ಪೂರ್ತಿ ಸೆಕ್ಯೂರಿಟಿಗಳು ನಿಂತಿದ್ರಿ ಇಲ್ಲೆಲ್ಲ. ಇಲ್ಲಾದ್ರೂ ಅದಕ್ಕೆ ಸರ್ ವೆಪನ್ ಇಡಕ್ಕೆ. ವೆಪನ್ ಇಡಕ್ಕೆ. ಇದೆಲ್ಲ ಅವಾಗಿಂತ ಕಟ್ಟಿದ್ರು ಈಗೂ ಎಷ್ಟು ಗಟ್ಟಿ ಐತೆ ಸರ್. ಗಟ್ಟಿ ಪೂರ್ತಿ ಏನು ಜಪ್ ಅಂದಿಲ್ರಿ. ಹಾಂ, ಈ ದಿನ ಮುಂದೆ ಇನ್ನೂ ಒಂದು 200 ವರ್ಷ ಬಿಟ್ಟರೆ ಹಿಂಗೆ ಇರುತ್ತೆ. ಹಿಂಗೆ ಇರ್ತೈತಿ, ಏನೂ ಕಸ ಅನ್ನಂಗಿಲ್ಲ. ಇದೆಲ್ಲ ಒಳಗಿನ ಸೈಡ್ ಕಾಣುತ್ತಾನೆ ಸರ್ ಇದು? ಯಾವ್ರಿ ಇಲ್ಲಿ ಒಳಗೆ ನಿಂತ ಇಲ್ಲಿ ಇದು ನಾವು ಮುಂದೆ ನಮ್ಮ ಮನೆಗೆ ಹೋಗ್ತೈತೆ. ಹೌದೇನು ಸರ್? ಮನೆ ಟೆರೆಸ್ ಮೇಲೆ ಹೋಗ್ತೈತೆ. ಹಾಂ ರೀ. ಇಲ್ಲಿಗೆ ಎಂಡ್ರಿ ಇದು ವಾಡೆ. ಹಾಂ, ಅಲ್ಲೆಲ್ಲ ಮನೆಗೆ ಸ್ಟಾರ್ಟ್ ಮುಂದೆ. ಇದನ್ ಸರ್ ಅವೆಲ್ಲ ಕುದುರೆ ಕಟ್ಟೋ ಜಾಗ ರೀ? ಕುದುರೆ ಕಟ್ಟೋ ಜಾಗ ರೀ. ಹಾಂ ರೀ ಸರ್. ಈಗೆಲ್ಲ ಎಮ್ಮೆ ಹಾಕ್ಲ ಕಟ್ಕೊಂಡ್ರಿ ಸರ್? ಎಷ್ಟು ಎಮ್ಮೆ ಆತಾವ ಸರ್ ಈಗ? ಈಗೇನು ಭಾಳ ಇಲ್ರಿ, ಅಷ್ಟೊಂದು 5-6 ಎಮ್ಮೆ ಇರ್ಬೇಕು. ಹಾಂ ರೀ. ಉಳ್ಕಿದೆಲ್ಲ ದೊಡ್ಡದಾಗಿ ಅದಾವ್ರಿ. ಹಾಂ ಸರ್. ಅದೇನು ಸರ್ ದೇವ್ರ ಹೇಳ್ಕ? ಅಲ್ಲೇ ಅದು ಈ ಲಕ್ಷ್ಮೀ ಇದು ಪ್ರತಿಯೊಂದು ಗೋದ್ಲಿಗೂ ದೇವ್ರು ಇರ್ತಾವ್ರಿ. ಅಲ್ಲಿ ಲಕ್ಷ್ಮೀ ಪೂಜೆ ಅಂತೇಳಿ ಮಾಡ್ತಾರೆ. ಹಾಂ ರೀ. ಹಂಗದು. ಇದೆಲ್ಲ ನಿಮ್ಮ ಮನೆಗೆ ಯೂಸ್ ಮಾಡ್ಕೋದ ಸರ್? ಇದರಿಂದ ಹಾಲಿಗೆ ಬಂದಿದ್ದು? ಹೌದು ರೀ. ಹಾಂ ರೀ ಸರ್. ಡೈರಿ ಐತ್ರಿ, ಡೈರಿಗೆ ಹಾಕ್ತಾರೆ. ಹಾಂ. ಆ ಟೈಮ್ನಾಗ ಎಷ್ಟು ಕುದುರೆ ಇದ್ದೀವಿ ಸರ್ ಇಲ್ಲಿ ಒಳಗೆ? ಕುದುರೆ ಒಂದು 10 ಕುದುರೆ 10 ಇದ್ದು ಅಂತ ಕೇಳಿ. ಹಾಂ ರೀ. ಹಾಂ ರೀ. ಓ ಟಾಂಗ ಹಿಂಗೆ ನಿಂದಿಸ್ತಿದ್ರಿ ಇಲ್ಲಿ. ಹೌದೇನ್ರಿ ಸರ್? ಹಳೆ ಟಾಂಗ ಒಂದು ಇತ್ತು ರೀ, ಎಲ್ಲ ಹಾಳಾಗಿ ಹೋಗಿತ್ತು ಅದೆಲ್ಲ. ಹಾಂ ರೀ. ಟಾಂಗ ನಿಲ್ಸಕ್ಕಿಲ್ಲ, ಕುದುರೆಗಾದ್ರೆ ಇಲ್ಲಿ ಸರ್ ಒಳಗೆ. ಇಲ್ಲೇನು ಮಾಡ್ತಿದ್ರಿ ಸರ್? ಇಲ್ಲಿ ದೊಡ್ಡ ಹಾಲ್ ಗತ್ಲೆ ಐತಲ್ರಿ? ಎಲ್ರಿ ಇಲ್ಲಿ ಒಳಗೆ ಸರ್ ಕಾರ್ ನಿಲ್ಸಿರಲ್ರಿ? ಅಲ್ಲಿ ಏನಿಲ್ಲ ರೀ, ಅಲ್ಲಿ ದನ ಕಟ್ತಿದ್ದೀವಿ ಅಲ್ಲಿ. ಹಾಂ ರೀ. ಈಗೂ ದನನ ಕಟ್ತೀವಿ. ಈಗ ಅದನ್ನ ಸ್ವಲ್ಪ ಕಾರ್ ಈ ಸ್ವಲ್ಪ ಈ ಟೆಂಪ್ರರಿ ನಿಂದ್ರಸ ಆಗ್ತೀವಿ ರೀ ಕಾರ್. ಈಗ ಅಲ್ಲೂ ಗೊದ್ಲಿ ಮಾಡ್ಬೇಕು ನಾವು. ಅಂದ್ರೆ ಈಗ ಅದು ಕಾಕಾರಿಗೆ ಅಂದ್ರೆ ಕಾಕಾರ ಕಟ್ತಾರೆ ಅಲ್ಲೇ. ಹಾಂ. ಇಲ್ಲೇ ನಾವು ಇದು ಮಾಡ್ಕೊತೀವಿ. ಇದೆಲ್ಲ ಕಾಮನ್ ಐತೆ ಇದು. ಇದು ಮೊದಲು ಇಷ್ಟ ಆಯ್ತಾನ ಸರ್ ಗಾಡಿ ಅನ್ಸಲ್ಲ? ಮೇನ್ ಹೆಂಗೆ ವಾಲ್ ಹೆಂಗೆ ಸರ್ ಇದು? ಇದು ರೀ ಗಾಡಿ ಇದೆ. ಅಲ್ಲಿ ಏನಿತ್ತು ಸರ್ ಮ್ಯಾಗ? ಮೇಲೆ ದೊಡ್ಡದೊಂದು ಹಾಲ್ ಐತ್ರಿ, ಅದು ಹಿಂಗೆ ಓಪನ್ ಐತಿ ಹಾಲ್. ಹಾಂ. ನಾವು ಲಗಳ ಹೋಗಿದ್ದೇವಲ್ಲ, ಅಲ್ಲೇ ಹೋಗಿದ್ದೇವೆ ಸರ್ ಮ್ಯಾಗ? ಹಾಂ, ಅಲ್ಲಿ ಬಂದಿದ್ದೀವಿ ರೀ ನಾವು. ಇಲ್ಲಿ ಬಂದಿದ್ರಿ? ಹಾಂ, ಇಲ್ಲಿ ಹೋಗಿಲ್ಲ. ಹಾಂ. ಹೋಗೋಣ್ರಿ ಸರ್ ಅಲ್ಲಿ ಏನಾಗ ನೋಡ್ರಿ. ಇದು ಇಷ್ಟಕ್ಕೆ ನಿಲ್ಸಿದ್ರೇನು ಸರ್ ಮಾಡೋದು ಗಾಡಿ? ಹೌದು, ಇದು ಇಷ್ಟಕ್ಕೆ ನಿಂದ್ರಿಸಿದ್ರಿ. ಇದೆಲ್ಲ ಅದು ಏನು ರೀ ಸರ್ ಮಾಡೋಕ್ಕದು ಅನುಕೂಲ ಆಕೈತಿ. ಅದು ಅಷ್ಟಕ್ಕೆ ಹೆಂಗೆ ನಿಲ್ಸಿದ್ರೆ ಗೊತ್ತೈತೇನು ಸರ್? ಇಲ್ರಿ, ಅವ್ರ ಅಜ್ಜಾರು ತೀರ್ಕೊಂಡ್ಬಿಟ್ರಿ. ಹಾಂ ರೀ ಸರ್. ಅವ್ರು ತೀರ್ಕೊಂಡ್ಮೇಲೆ ಆಮೇಲೆ ಯಾರು ಅಂದ್ರೋಡಿ ದಿನ ಆಗೋ ಮುಂಚೆಗೆ ತೀರ್ಕೊಂಡ್ರ? ಇದು ಇಷ್ಟ ಆದ್ಮೇಲೆ ಅದಾದ್ಮೇಲೆ ತೀರ್ಕೊಂಡ್ರು. ಹಾಂ. ಅವ್ರು ತೀರ್ಕೊಂಡ್ಮೇಲೆ ಯಾರೋ ಇದನ್ನು ಮುಂದೆ ವರ್ಷಕ್ಕೆ ಅವ್ರ ಮಗ ಒಬ್ಬರೇ ಇದ್ರು. ಅವರು ಪಾಂಡ್ರಂಗೌಡ್ರು ಅಂಥೇಳಿ ನಮ್ಮ ಅಜ್ಜಾರು. ಅವರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಹಾಂ. ಅಲ್ಲಿ ಏನೈತೆ ಸರ್ ಮ್ಯಾಗ? ಗೋಪುರ ಅದಲ್ಲಿ ಹೋಗಿದ್ದೀವಲ್ಲ ಈಗ. ಹಾಂ ಹಾಂ. ಅಲ್ಲೂ ನಿಂದ್ರಕೈತೇನು ಸರ್ ಹೋಗಕ್ಕೆ? ಹಾಂ, ಇದು ಹಿಂಗೆ ಹೋಗಿದ್ದೀವಲ್ಲ ಅಲ್ಲೇ. ಹಾಂ ಹಾಂ. ಅದ ಹಿಂಗೆ ಸೇಮ್ ಹಿಂಗೆ ಇದು ಇಲ್ಲ ಅದು ಹಿಂಗೆ ಇನ್ನೂ ಕಟ್ಟಿಲ್ಲ. ಅದನ್ನ ಹಂಗೆ ಬಿಟ್ಟಿದ್ರಿ, ಅದನ್ನ ಬಿಟ್ಟಾರ. ಸದರ್ ಅಂತಂದ್ರೆ ಮೊದಲಿಲ್ಲಿ ನ್ಯಾಯ ಪಂಚಾಯತಿ ಅಂತ ಮಾಡ್ತಿದ್ರು. ಹಾಂ ರೀ ಸರ್. ಈಗ ಊರಾಗ ಏನಾದರೂ ಜಗಳ, ಊರಾಗ ಏನಾದರೂ ನ್ಯಾಯ ಅದಪ್ಪ ಅಂತಂದ್ರೆ ಇಲ್ಲೇ ಬಂದನ್ನ ಬಗೆಹರಿಸಿದ್ರಿ ಎಲ್ಲ. ಅಜ್ಜಾರಲ್ಲಿ ಕುಂಡಿರ್ತಿದ್ರು, ಎಲ್ಲರೂ ಇಲ್ಲಿ ಕುಂತ್ಕೊಂಡು ಇದು ಊರ ನ್ಯಾಯಪ ಎಲ್ಲ ಇಲ್ಲೇ ಬಗೆಹರಿತಿದ್ವು. ಒಂದು ನ್ಯಾಯ ಪಂಚಾಯತಿ ಮಾಡೋದು ಜಾಗ ಇದು. ಅವಾಗ ಎಲ್ಲರೂ ಇಲ್ಲೇ ಬರ್ತಿದ್ರು. ಅವಾಗ ಎಲ್ಲ ಊರಾಣ ಮಂದಿ, ಊರಾಣ ಜನ ಎಲ್ಲ ಏನೂ ನ್ಯಾಯ ಇದ್ದರು ಇಲ್ಲೇ ಬರ್ತಿದ್ರು. ಇದಕ್ಕೆ ಸದರ್ ಅಂತಾರೆ ರೀ. ಸದರ್ ರೀ? ಸದರ್. ಹಾಂ ರೀ ಸರ್. ಒಂಥರ ದೇವಸ್ಥಾನ ಇದ್ದಂಗೆ ಇದು. ಕೋರ್ಟ್ ಗತ್ತಲೆ ಸರ್? ಹಾಂ, ಕೋರ್ಟ್ ಇಂದ ಸ್ಟಾರ್ಟ್ ಆಕೈತಿದ್ದು. ಹಾಂ ರೀ. ನಾವೇನು ಮಾಡೀವಿ ಈಗ ಮಾಡಿಫೈಡ್ ಮಾಡತ್ತೀವಿ ಇದನ್ನ. ಮುಂದೊಂದು 10 ಫೀಟ್ ಬಿಟ್ಟು ಒಳಗೆ ತೊಟ್ಟೆ ಮನೆ ಥರ ಮಾಡ್ಬೇಕಂತ ಹೇಳಿ ಒಳಗಡೆ ಹಿಂಗೆ ತೆಗ್ಗು ಮಾಡಿ ಮಂಗಳೂರು ಕಡೆ ಇರ್ತಾವಲ್ಲ ಆ ಥರ ತೊಟ್ಟೆ ಮನೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ. ಇದಷ್ಟ ಸರ್ ಮುಂದಿಂದ ರೀ? ಇಷ್ಟ ಪಾಠ. ಒಳಗಿಂದೆಲ್ಲ ಮೊದಲು ಇದ್ದಂಗೆ ಇರ್ತೇನೆ ಸರ್? ಇದು ಮೊದಲಿದ್ದಂಗೆ ಮಾಡ್ತೀವಿ ರೀ. ಹಾಂ.
ಬಟ್ ಈಗ ಏನೋ ಸ್ಲ್ಯಾಬ್ ಇದ್ದಿದ್ದಿಲ್ಲ ಮೊದಲು ಮಣ್ಣಿತ್ತು. ಹಾಂ ಈ ಸ್ಲ್ಯಾಬ್ ಹಾಕಿ ಮಾಡ್ತೀವಿ ಇದನ್ನು. ಹಾಂ ಅದಂತರೂ ಹೊಸಾದ್ರ ಒಳಗಡೆ ಹೊಸ ಮನೆ ಐತೆ, ಅಲ್ಲೇನು ನೋಡೋದೇನಿಲ್ಲ ಅಲ್ಲಿ. ಹಾಂ ರೀ ಎಲ್ಲ ಮಾಡರ್ನ್ ಇದು ಐತೆಲ್ಲ. ಹಾಂ ಓಲ್ಡ್ ಸ್ಟ್ರಕ್ಚರ್ಪ್ಪ ಅಂತಂದ್ರೆ ಇದೆ ಇಲ್ಲಿ ಮನೆ ನೋಡಿ. ಇವೇನಿದಾವಲ್ಲ ಹಾಂ ರೀ ಹಳೆ ಜಂತಿ ಮನೆ ಇವೆಲ್ಲ. ಹಾಂ ರೀ ಇವೆಲ್ಲ ಸಾಗವಾನಿ ಕಟ್ಟಿಗೆ. ಹ್ಞೂ ಇವು ಪಡ್ಸಾಲೆ. ಹ್ಞೂ ಇವೆಲ್ಲ ಕಂಬ ಮಧ್ಯೆ ನೋಡಿ ಸರ್. ಎಲ್ಲ ಕಂಬ ಮೊದಲಿನ ನೋಡ್ರಿ. ಹಾಂ ರೀ ಸಾಗವಾನಿ ಟೀಕ ಸರ್. ಸಾಗವಾನಿ ಟೀಕರ್. ಹಾಂ ರೀ ಇದು ಅವಾಗಿಂದ ಸರ್ ಕಾಟ್? ಯಾವ್ದು ರೀ? ಇದು ಸರ್ ಕಾಟ್ ಹಳೇದು ಅನ್ಸುತ್ತೆ ರೀ ಇದು. ಕಾಟು ಹಳೇದ್ರಿ ಅದು. ಹಾಂ ರೀ ಡೋರ್ ಡಿಸೈನ್ ಹಿಂಗೆ ಇದ್ದವಲ್ಲ ಸರ್ ಮೊದ್ಲಿಂದ? ಹಾಂ, ಡೋರ್ ಡಿಸೈನ್ ಹಿಂಗೆ ರೀ ಎಲ್ಲ. ಹಾಂ ಗಿಡ್ಡ ಇರ್ತಿದ್ದು ಸರ್ ಮೊದ್ಲಿನ ಬಾಕ್ಲ ಅದ. ಇದೊಂದು ಇದು ಹಿಂಗೆ ಇದು ಜಂತಿ ಮನಿನ ಇವು. ಹ್ಞೂ ಇವಕ್ಕೇನೈತಲ್ಲ ನಮಗೆ ಎ ಸಿ ಬೇಕಾಗಿಲ್ಲ ಇಲ್ಲ. ಹ್ಞೂ ಅಷ್ಟು ಕೋಲ್ಡ್ ಇರ್ತದೆ ಸರ್. ಅಷ್ಟು ಕೋಲ್ಡ್ ಇರ್ತೈತಿ. ಹಾಂ ಎನಿ ಟೈಮ್ ಥಂಡಿ ಹೋಗೋ ಥಂಡಿ ಇರ್ತೈತಿ. ಹ್ಞೂ ಬ್ಯಾಸಿಗ್ಯಾಗಂತೂ ಇನ್ನೂ ನೀವು ಎ ಸಿ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹ್ಞೂ ಅಷ್ಟೊಂದು ಕೂಲ್ ಇರ್ತೈತಿ. ಹಿಂಗೆ ಬರ್ರಿ. ಇಲ್ಲೆಲ್ಲ ಹಿತ್ತಲ ಮನೆ ಇದೆ. ಹಾಂ ರೀ ಇಲ್ಲೆಲ್ಲ ಅಡುಗೆ ಮಾಡ್ತಿದ್ರು ಇಲ್ಲೇ. ಇಲ್ಲಿ ಸರ? ಇಲ್ಲೇ ಹಾಂ ರೀ ಎಲ್ಲ ಆಳುಗಳಿಗೆಲ್ಲ ಇಲ್ಲಿಂದನೇ ಅಡಿಗೆ ಹಾಕಿದ್ರೆಲ್ಲ. ಹ್ಞೂ ಈಗೂ ಅಷ್ಟೇ ಲೇಬರ್ಸ್ ಇರ್ತಾರ ಸರ್ ನಿಮ್ಮ ಸಂಬಂಧ? ಅಲ್ರಿ ಈಗೇನು ಒಬ್ಬ ಹೆಣ್ಮಗಳಿದ್ರು ಅಷ್ಟೇ. ಅವಾಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಹ್ಞೂ ಸ್ನೇಹಿತರೆ ನೋಡಿದ್ರಲ್ರಿ ಕೆರ್ಕಲ್ಮಟ್ಟಿ ವಾಡೆ ಹೆಂಗೈತಪ್ಪ ಅಂತೇಳಿ. ಇದ್ರ 100 ವರ್ಷದ ಹಿಂದಿನ ಇಷ್ಟೇನು ಕೂಡ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡಿನಂತ. ಇದಕ್ಕೆ ಮತ್ತು ಸ್ಪೆಷಲಾಗಿ ಗಿರೀಶ್ ಸರಿಗೆ ಮತ್ತು ಮಹೇಶ್ ಸರ್ ನಾಡಗೌಡ ಸರಿಗೆ ಥ್ಯಾಂಕ್ಸ್ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಮರಲಾರಂಗೆ ಬೆಲ್ ಐಕಾನ್ ನೋಡಿರಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಂತ. ಎಲ್ಲರಿಗೂ ನಮಸ್ಕಾರ.